ನಮ್ಮ ಕಲಾಕರ್ ಭಟ್ರು ಅವ್ರ ಲವರ್ ಸುಚಿತ್ರಾ ಆಂಟಿ ಪುರಾಣಗಳು ಮುಗಿತಾನೆ ಇಲ್ಲ ನೋಡಿ. ಕೆಣಕ್ದಷ್ಟು ಕೆರಳ್ತಾನೆ ಇದ್ದಾವೆ, ಸೀರೀಸ್ ಥರ ಬರ್ತಾನೆ ಇದ್ದಾವೆ. ಈ ಕಮಲಾಕರ್ ಭಟ್ರು ಇದಾರಲ್ಲ, ಹೆವಿ ಕಲಾಕಾರರು ಕಂಡ್ರಿ ಇವರು. ಈ ಸುಚಿತ್ರಾ ಆಂಟಿ ಜೊತೆ ಅಕೌಂಟ್ ಓಪನ್ ಮಾಡೋಕ್ಕೂ ಮೊದಲೇ ಸುಮಾರು ಕಡೆ ಅಕೌಂಟ್ಗಳನ್ನ ಓಪನ್ ಮಾಡಿಬಿಟ್ಟಿದ್ರಂತೆ. ಸಾಗರ, ಶಿವಮೊಗ್ಗ, ಸಿದ್ದಾಪುರ, ಬೆಂಗಳೂರು ಎಲ್ಲ ಕಡೆ ಬ್ರಾಂಚ್ಗಳಿದ್ವಂತೆ. ಸುಚಿತ್ರಾ ಬಂದಮೇಲೆ ಎಲ್ಲವಕ್ಕೂ ಗೇಟ್ ಪಾಸ್ ಕೊಟ್ಟು ಇದ್ರೆ ಸಾಯೋವರೆಗೂ ಇವ್ರ ಜೊತೆಲೇ ಇದ್ಬಿಡ್ತೀನಿ ಅಂತ ಶಬ್ದ ಮಾಡ್ಬಿಟ್ಟಿದ್ರಂತೆ. ಹಿಂಗಂತ ಹಳೆ ಡೋಗಳಿಗೆ ಹೊಸ ಡೋ ಬಗ್ಗೆ ಹೇಳ್ಬಿಟ್ಟು ಆಡಿಯೋ ಮೆಸೇಜ್ ಹಾಕ್ಬಿಟ್ಟಿತ್ತಂತೆ. ಇವಾಗ ಇವೇ ಆಡಿಯೋಗಳು ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದಾವೆ. ಸುಚಿತ್ರಂಗೆ 100 ಕೋಟಿ ಆಸ್ತಿ ಮಾಡಿಟ್ಟಿದ್ದೀನಿ, ನೀವು ಯಾರು ನಮ್ಮ ತಂಟೆಗೆ ಬರ್ಬೇಡಿ, ನಾನು ಇನ್ಯಾವತ್ತೂ ನಿಮ್ಮ ಕಡೆ ತಲೆನೂ ಹಾಕಲ್ಲ, ಇವಳು ನನಗೆ ಹೆಂಡ್ತಿ ಟೈಪು, ಇನ್ಮೇಲೆ ಇವಳ ಜೊತೆಲೆ ಪರ್ಮನೆಂಟಾಗಿ ಇದ್ಬಿಡ್ತೀನಿ, ಅದು ಇದು ಅಂತ ಹಳೆ ಡೋಗಳಿಗೆ ಆಡಿಯೋ ಮೆಸೇಜ್ ಕೊಡಿಸೋದು ಇವಾಗ ಎಲ್ಲ ಕಡೆ ವೈರಲ್ ಆಗ್ತಿದ್ದಾವೆ. ಈ ಸುಚಿತ್ರಾ ಹಳೆ ಗಂಡ ಇವಾಗ ಇನ್ನೊಂದು ಕತೆ ಹೇಳ್ತಿದ್ದಾನೆ. ಈ ಕಮಲಾಕರ್ ಭಟ್ರನ್ನ ಇವಮ್ಮ ಹನಿ ಟ್ರ್ಯಾಪ್ ಮಾಡಿದ್ದು, ವಿಡಿಯೋ ಮಾಡಿ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದು. ಇವಯ್ಯ ಸಿಕ್ಕಾಬಟ್ಟೆ ಫೇಮಸ್ ಅಲ್ವಾ, ವಿಡಿಯೋ ಬಿಟ್ಟರೆ ಮರ್ಯಾದೆ ಹೋಗುತ್ತೆ ಅಂತ ಇವಮ್ಮನಿಗೆ ಅನಿವಾರ್ಯವಾಗಿ ಕೊಚ್ಕೊಂಡ್ಬಿಟ್ಟ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಇವಮ್ಮ ಸುಚಿತ್ರನ ಕತೆಗಳಿದಾವಲ್ಲ, ಹಳೆ ಕತೆಗಳು, ಅವು ಊರು ತುಂಬ ಗುಲ್ ಅಂತಿದ್ದಾವೆ. ಅಕ್ನವು ಅನ್ಲಿಮಿಟೆಡ್ ಅಕೌಂಟ್ಸ್ ಅಂತೆ, ಎಲ್ಲ SB ಅಕೌಂಟ್ಗಳೇ. ಸಿಂಗಲ್ ಅಂತ ಸ್ಟೇಟಸ್ ಹಾಕೋದು, ಫೇಸ್ಬುಕ್ಕಲ್ಲಿ ರಿಕ್ವೆಸ್ಟ್ ಕಳಿಸೋದು, ಫ್ರೆಂಡ್ ಆದಮೇಲೆ ಚಾಟ್ ಮಾಡೋದು, ಹುಡುಗ ನೋಡೋಕೆ ಚೆನ್ನಾಗಿದ್ರೆ, ಸ್ಟೇಟಸ್ ಚೆನ್ನಾಗಿದ್ರೆ ಕಾಳು ಹಾಕಿ ಕಲ್ಸಕ್ಕರೆ ತಿನ್ಸೋದು, ಮನೆಗೆ ಕರ್ಸ್ಕೊಂಡು ಊಟ ಮಾಡಿಸೋದು, ಹೊರಗಡೆ ಕರ್ಕೊಂಡೋಗಿ ಪಾರ್ಟಿ ಮಾಡೋದು. ಲೈಫು ಜಿಂಗಾಲ ಅಲ್ಲ. ಇವಮ್ಮನಿಗೆ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಗಂಡ ಬೆಂಗಳೂರಲ್ಲಿ ಹೋಟೆಲ್ ಮ್ಯಾನೇಜರು. ಯಾವಾಗಲೂ ಒಂದ್ಸರಿ ಊರಿಗೆ ಬಂದು ಹೋಗ್ತಿದ್ದಂತೆ, ಬಂದಾಗ ಜಟಾಪಟ ಅಂತ ಜಗಳ ಆಡ್ತಿದ್ರಂತೆ. ಕತ್ಲಾದ್ಮೇಲೆ ರಾಜ್ಯ ಪಂಚಾಯತಿ ಆಗ್ತಿತ್ತಂತೆ, ರಾತ್ರಿ ಉಂಡು ಮಲ್ಗೋರಂತೆ, ಬೆಳಗ್ಗೆ ಎದ್ದು ಬಸ್ ಹೊತ್ಕೊಂಡು ಬೆಂಗಳೂರು ಕಡೆ ಹೋಗ್ಬಿಡ್ತಿದ್ದಂತೆ ಇವಪ್ಪ ಮ್ಯಾನೇಜರು. ಆಮೇಲೆ ಆ್ಯಸ್ ಯೂಶುವಲ್ ಹಾಕ್ಕೊಂಡು ಖೋ ಕಬಡ್ಡಿ ಟೂರ್ನಮೆಂಟ್ ಶುರು ಆಗ್ಬಿಡೋದಂತೆ. ಇಷ್ಟಕ್ಕೂ ಇವಮ್ಮನ ಹೆಸರು ಸುಚಿತ್ರನೇ ಅಲ್ಲ, ಒರಿಜಿನಲ್ ಹೆಸರು ಸುರೇಖಾ ಅಂತ. ಬುಟ್ಟಿ ಬಿದ್ದು ಮಿಕ್ಕಗಳ ಹತ್ರ ಇವಮ್ಮ ಪುಂಗಿರೋದು ಒಂದೊಂದಲ್ಲ ಕತೆಗಳನ್ನ. ಸುರೇಖಾ ಅನ್ನೋಳು ನಮ್ಮ ಅಕ್ಕ, ಅವಳು ನಾನು ಟ್ವಿನ್ಸು, ಈ ಮಕ್ಕಳಿದಾವಲ್ಲ ಇವು ಅವಳು ಮಕ್ಕಳು, ಪಾಪ ಅವಳು ಸತ್ತೋಗ್ಬಿಟ್ಟಿದ್ದಾಳೆ, ಅದಕ್ಕೆ ಅವಳ ಮಕ್ಕಳನ್ನ ನಾನೇ ನೋಡ್ಕೋತಾ ಇದ್ದೀನಿ, ನನಗೆ ತುಂಬ ಕಮಿಟ್ಮೆಂಟ್ ಇದ್ದಾವೆ, ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದ್ದಾವೆ ಅಂತ ಕೊಂಬೋದು. ಹೆಂಗೆ ವರ್ಕೌಟ್ ಆಗುತ್ತೋ ಹಂಗೆ ವರ್ಕೌಟ್ ಮಾಡ್ಕೊಳ್ಳೋದು. ಇದೇ ಥರ ಗುಲ್ಬರ್ಗದ ಜಮೀನ್ದಾರರು ಶರಣಬಸಪ್ಪ ಅನ್ನೋರ ಜೊತೆ ಒಂದು 3 ವರ್ಷ ಸುತ್ತಾಡ್ಕೊಂಡಿದ್ದಂತೆ. ಲಿವ್ ಇನ್ ರಿಲೇಷನ್ಶಿಪ್ ಅಂತೆ. ಇವ್ರ ದುಡ್ಡಲ್ಲೇ ಅಪ್ಪು ಮೆಲೋಡಿಸ್ ಅಂತ ಒಂದು ಆರ್ಕೆಸ್ಟ್ರಾ ಮಾಡ್ಕೊಂಡು ಓಡಾಡ್ಕೊಂಡಿದ್ದಂತೆ. ಇವಮ್ಮನ ಎದೆ ಮೇಲೆ ಹಾಕೊಂಡ್ಬಿಟ್ಟೋಳೆ ನೋಡಿ ಅಪ್ಪು ಅಂತ. ಹಿಂಗೆ ಗುಲ್ಬರ್ಗ ಅಲ್ಲಿ ಇಲ್ಲಿ ಸುತ್ತಾಡ್ತಿದ್ರಂತೆ. ಇವಯ್ಯ ಕೂಡ ಅವಾಗ ಸಿದ್ದಾಪುರಕ್ಕೂ ಬಂದು ಹೋಗಿ ಮಾಡ್ತಿದ್ರಂತೆ. ಯಾವಾಗ ಈ ಕಮಲಾಕರ್ ಗಂಡು ಬಿದ್ದೋ ಹಳೆ ಫ್ರೆಂಡ್ಶಿಪ್ ಕಟ್ ಮಾಡಿಕೊಂಡು ಇವನ ಜೊತೆಗೆ ಸೆಟ್ಲ್ ಆಗ್ಬಿಟ್ಟಿದ್ದಾಳೆ ಅಕ್ಕ. ಈ ಭಟ್ರು ಕೂಡ ಆ ಗುಲ್ಬರ್ಗದ ಜಮೀನ್ದಾರ ನೆನಪು ಬರಬಾರ್ದಂಗೆ ಬರದೇ ಇರೋ ಥರ ನೋಡ್ಕೋತಿದ್ರಂತೆ. ಅಕ್ಕನಿಗೆ ಕಾರು, ಬೈಕು, ಗಿಫ್ಟ್ ಏನು ಬೇಕೋ ಎಲ್ಲ ಕೊಡಿಸ್ತಿದ್ರಂತೆ. ಏನು ಕರ್ಮರಿ ಇದು, ಇಲ್ಲದೆ ಇರೋ ಅಕ್ಕನ್ನ ಹುಟ್ಟಿಸಿ ಇವಳಿಗೆ ಹುಟ್ಟಿರೋ ಮಕ್ಕಳನ್ನ ಅವ್ರ ಮಕ್ಕಳು ಅಂತ ಮಾಡ್ಬಿಟ್ಟು, ಅವರು ಅಕ್ಕ ಸೊತ್ತೋಗೊಳೆ ಅಂತ ಆ ಮಕ್ಕಳನ್ನ ಅನಾಥರ ಅಂತ ಹೇಳ್ಬಿಟ್ಟು, ಈಗ ಇವಳು ಜೈಲ್ಗೆ ಹೋಗಿ ಆ ಮಕ್ಕಳನ್ನ ನಿಜವಾಗ್ಲೂ ಅನಾಥರ ಮಾಡ್ಬಿಟ್ರಲ್ಲ. ಇವಳ ಮಕ್ಕಳ ಜೊತೆಯಲ್ಲಿ ಇವ್ರ ಕೈಯಲ್ಲಿ ಸೋತೋದ್ರಲ್ಲ ಇವ್ರ ಬಾವ ಗಿರೀಶು, ಅವ್ರ ಮಕ್ಕಳನ್ನೂ ಅನಾಥರ ಮಾಡ್ಬಿಟ್ರಲ್ಲ. ತೋ